कल्याणाद्भुतगात्राय कामितत्तप्रदाय श्री वेंकटनाथाय श्रीनिवासाय ते नमः। जन्माद्यस्य तन्मादीतरत् शास्त्रे तु विघ्नस्वराट् तेने ब्रह्म हविगादिकविजयमुष्यन्ति यं सूर्यः तेजोवारिमृतां यथा ब्रह्मनित्यस्य सर्गो मृषा धाम्ना स्वेन चितामितस्तपतिं सत्यं परं धीमहि निर्मलपदरोगलितं सुखमुखाद्यं संवृतं पिबतभागवतं प्रथमालयं मुहुरहो रसिका भावुकाः। श्रीमद्भागवते अद्यगत प्रारंभे किंचित पूर्वकथानुवाद। निन्ನೆ ದಿವಸ ಕೃಷ್ಣ ಉದ್ದವರು ನಡೆದಂಥ ಚರ್ಚೆ, ಉದ್ದವ ಕೇಳಿದ ಪ್ರಶ್ನೆಗಳಿಗೆ ಕೃಷ್ಣ ತಾನು ಉತ್ತರವನ್ನು ಕೊಡ್ತಾ ಇದ್ದಾನೆ. ಇದು ಸರ್ವತ್ರವಾಗಿ ನಮಗೆ ಬಂದಿರುವಂತಹ ಪ್ರಶ್ನೆ. ಇದು ಸಿದ್ಧಾಂತವೂ ಹೌದು, ತತ್ವೋಪದೇಶವೂ ಹೌದು. ಈ ತತ್ವೋಪದೇಶದ ಮುಖಾಂತರವಾಗಿ ಅರ್ಜುನನಿಗೆ ಉಪದೇಶ ಮಾಡುವ ಮುಖಾಂತರವಾಗಿ ಕೃಷ್ಣ ತಾನು ಹೇಗೆ ಪಾರ್ಥಸಾರಥಿ ಎನಿಸ್ಕೊಂಡೋ ಹಾಗೆ ಉದ್ದವರಿಗೆ ಉಪದೇಶ ಮಾಡುವ ನೆಪದಲ್ಲಿ ಇಡೀ ಶ್ರೀಮದ್ ಭಾಗವತ ತತ್ವಗ್ರಂಥ ಅನ್ನೋದನ್ನು ಕೃಷ್ಣ ತಾನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾನೆ. ವೇದವ್ಯಾಸದೇವರು 18,000 ಶ್ಲೋಕದಲ್ಲಿ ಇದನ್ನು ಯಾತಕ್ಕೆ ಬರೆದರು ಅಂತಂದ್ರೆ, ಮಾನವನ ಜೀವನ, ಅದರಲ್ಲೂ ಎಸ್ಪೆಷಲಿ ಬ್ರಾಹ್ಮಣ, ಅದರಲ್ಲೂ ಎಸ್ಪೆಷಲಿ ವೈಷ್ಣವತ್ವ ಅಪರೂಪವಾಗಿ ಬಂದುಬಿಟ್ಟಿದೆ ನಮಗೆ. ಆದರೆ ಅದನ್ನು ಸಾರ್ಥಕ್ಯ ಮಾಡಿಕೊಳ್ಬೇಕು ಅನ್ನೋದೇ ಭಾಗವತದ ಉದ್ದೇಶ. ಹೀಗಾಗಿ ತನ್ನೆಲ್ಲ ಅವತಾರವನ್ನು ಸಮಾಪ್ತಿ ಮಾಡಿಕೊಂಡು ಇನ್ನೇನು ತಾನು ಪರಂಧಾಮಕ್ಕೆ ಪ್ರವೇಶ ಮಾಡಬೇಕು, ಆವಾಗ ಕೃಷ್ಣ ಉದ್ದವರನ್ನ ಬಂದು ಕೇಳ್ತಾ ಇದ್ದಾನೆ. ಉದ್ದವ ಕೃಷ್ಣನನ್ನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಕೃಷ್ಣನಿಗೆ ಯಾವ ಸಂದೇಹವೂ ಇಲ್ಲ. ಆದರೆ ಭಗವದ್ಭಕ್ತರನ್ನು ಒಂದು ಪ್ರಶ್ನೆ ಕೇಳಿದಾಗ ಅವರೂ ಕೂಡ ಅಜ್ಞಾನದಲ್ಲಿರ್ತಾರೆ. ಯಥಾರ್ಥ ಜ್ಞಾನ ಅನೇಕರಿಗೆ ಇರೋಲ್ಲ. ಅವರ ಅಪರೋಕ್ಷ ಜ್ಞಾನಿಗಳಾದ್ರೂ ಕೂಡ ಯಥಾರ್ಥ ಜ್ಞಾನ ಇರೋದಿಲ್ಲ ಅನ್ನೋ ಸಂಶಯ ಕೃಷ್ಣನಿಗೆ ಬರುತ್ತದೆ. ಅದಕ್ಕೋಸ್ಕರ ಅವರನ್ನ ನಿಮಿತ್ತ ಮಾಡಿಕೊಂಡು ತಾನು ಅವರನ್ನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಅವರಿಂದ ಸರಿಯಾದ ಉತ್ತರ ಬಂದಾಗ ತುಂಬ ಸಂತೋಷಗೊಳ್ತಾನೆ. ಉತ್ತರ ಸರಿಯಾಗಿ ಬಾರದಿದ್ದಾಗ ತಾನು ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಉದ್ದವರು ಒಂದು ಪ್ರಶ್ನೆ ಮಾಡಿದ್ರು, ವಿಷಯ ಭೋಗದ ಸುಖಕ್ಕೆ ಕಾರಣ ಅಂತ ತಿಳಿದರು ಮನುಷ್ಯರು ಕತ್ತೆ ನಾಯಿ ಮತ್ತೆ ವಿಷಯ ಭೋಗಗಳನ್ನು ಅನುಭವಿಸುತ್ತಾ ದುಃಖಿಸ್ತಾರೆ. ಇದಕ್ಕೆ ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ರು. ಭೋಗ ಸುಖವನ್ನು ಕೊಟ್ಟಿರ್ತಕ್ಕಂಥವನು ನೀನೆ, ಅದನ್ನು ನಾವು ಅನುಭವಿಸ್ತೀವಿ. ಆದರೆ ಯಾವುದೇ ಯೋನಿ ಒಳಗೆ ಹುಟ್ಟಿದ್ರೂ ಕೂಡ ದುಃಖ ಅಂತೂ ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಇದು ಯಾಕೆ ಅವನ ಪ್ರಶ್ನೆ, ಉದ್ದವನ ಪ್ರಶ್ನೆ. ಅದಕ್ಕೆ ಕೃಷ್ಣ ಉತ್ತರವನ್ನು ಹೇಳ್ತಾ ಇದ್ದಾನೆ. ಮನುಷ್ಯರು ಮದದಿಂದ ನಾನೇ ಅಥವಾ ತಾನೇ ಸರ್ವತಂತ್ರ ಸ್ವತಂತ್ರ ಅನ್ನುವ ಭ್ರಮೆ ಒಳಗೆ ಇರ್ತಾನೆ. ಲೌಕಿಕದ ಉದಾಹರಣೆಯನ್ನು 1000 ಉದಾಹರಣೆಯನ್ನು ಕೊಡಬಹುದು. ಅದು ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಅದನ್ನು ನನಗೆ ಎಕ್ಸ್ಪೋಸ್ ಮಾಡಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಆದರೆ ಅದನ್ನು ಸೂಕ್ಷ್ಮವಾಗಿ ಕೃಷ್ಣ ತಾನು ಉದ್ದವರ ಮುಖಾಂತರವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. ರಿಪೇರಿ ಆಗಬೇಕಾಗಿರೋದು ನಾವು ಫಸ್ಟ್. ಉದ್ದವರು ಕೃಷ್ಣನೇ ಸರ್ಟಿಫೈ ಮಾಡಿಬಿಟ್ಟಿದ್ದಾನೆ. ನೀ ಮಹಾ ತತ್ವಜ್ಞಾನಿಯಾಗಿದ್ದಿ, ನೀನು ನನ್ನ ಮನೆಯಾಗಿದ್ದಿ, ನೀನು ಬದರಿಯಾತ್ರೆಗೆ ಹೋಗ್ಬೋದು, ದೇವರ ದರ್ಶನಕ್ಕೆ ಹೋಗ್ಬೋದು, ಅಲ್ಲಿ ತಪಸ್ಸು ಮಾಡು ಅಂತ ಆಗಲೇ ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ. ಬಿಫೋರ್ ದಟ್ ಅವನಿಗೆ ಕೆಲವು ಅಡ್ವೈಸನ್ನು ಹೇಳಬೇಕು. ಈ ಅಡ್ವೈಸು ಉದ್ದವನಿಗೋಸ್ಕರವಾಗಿ ಅಲ್ಲ, ಪರಂತು
ನಾವುಗಳಿಗೋಸ್ಕರವಾಗಿ. ಈ ಪ್ರಸಂಗಗಳನ್ನೆಲ್ಲವನ್ನು ಕೂಡ ನಾವು ನೆನಕೊಂಡು ನಾವು ಸ್ವಲ್ಪನಾದ್ರೂ ಪರಿವರ್ತನೆಗೆ ನಮ್ಮ ಮನಸ್ಸು ಮಾಡಿದರೆ ನಾವು ಭಾಗವತ ಕೇಳಿದ್ದಕ್ಕೆ ಸಾರ್ಥಕ್ಯ, ಕೃಷ್ಣನಲ್ಲಿ ಭಕ್ತಿ ಮಾಡಿದ್ದಕ್ಕೆ ಸಾರ್ಥಕ. ಇಲ್ಲಿ ಹೋದ್ರೆ ಎರಡು ಅಟ್ಟರ್ ಫೇಲ್ಯೂರ್ ಆಗ್ಬಿಡ್ತೀವಿ ನಾವು. ಕೃಷ್ಣ ಹೇಳಿದ್ದಿಂದ ಮನುಷ್ಯನಿಗೆ ಮದ ಅನ್ನೋದು ಕಾಮನ್ ಫ್ಯಾಕ್ಟರ್, ಅದನ್ನು ಅವನು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಹೀಗಾಗಿ ಅವನು ಸರ್ವತಂತ್ರ ಸ್ವತಂತ್ರ ಅಂತಾನೆ ಅನ್ಕೊಂಡ್ಬಿಡ್ತಾನೆ. ಅನ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಅವನಲ್ಲಿ ರಜೋಗುಣ ಕೆರಳುತ್ತೆ. ರಜೋಗುಣ ಕೆರಳದಾಗ ಏನಾಗುತ್ತೆ ಅಂದ್ರೆ ನಾನಾ ಬಗೆಯ ವಿಕಾರಕ್ಕೆ ಒಳಗಾಗ್ತಾನೆ. ನಾನಾ ಬಗೆಯ ವಿಕಾರಕ್ಕೆ ಒಳಗಾದಾಗ ನಾ ಮಾಡಿದ್ದೇ ಸರಿ ಅಂತ ಹೊಡ್ಕೋತಿರ್ತಾನೆ. ಅವನಿಗೆ ಚೆನ್ನಾಗಿ ಗೊತ್ತಿದೆ ನಾನು ಮಾಡಿದ ತಪ್ಪು ಅಂತ. ಆದರೆ ತಪ್ಪು ಅನ್ನೋ ಅರಿವು ಯಾವಾಗ ಗೊತ್ತಾ ಬರೋದು? ಆಫ್ಟರ್ 50 years. ಅಲ್ಲಿ ತನಕ ನಾನು ಮಾಡಿದ್ದೇ ಸರಿ. ಇದನ್ನೇ ತೆರೆ ಅಂತ ಹೇಳ್ತಾರೆ. ಹರಿದಾಸ ಸಾಹಿತ್ಯದಲ್ಲಿ ಭಗವಂತ ನಮಗೆ ಕಣ್ಣಿಗೆ ತೆರೆಯನ್ನೇ ಇಟ್ಟುಬಿಟ್ಟಿರ್ತಾನಂತೆ. ಆ ತೆರೆ ಅಡ್ಡ ಇರೋದ್ರಿಂದ ನಮಗೆ ಯಾವುದೂ ಕೂಡ ಸ್ವಚ್ಛವಾಗಿ ಕಾಣೋದಿಲ್ಲ. ಸ್ವಚ್ಛವಾಗಿ ಕಾಣೋದು ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ. ನೀವು ಏನೇ ಮಾಡಿ, ಏನೇ ಪ್ರಯತ್ನ ಪಡಿ, ಅವ್ರನ್ನ ನಿಮ್ಮ ಕಡೆ ಎಳ್ಕೊಳ್ಳಬೇಕು ಅಂತ ಖಂಡಿತ ತಲೆ ಬಗ್ಗಲ್ಲ ಅವರು. ಯಾಕೆ? ಅಂತಹ ಸಾಧನೆಯನ್ನು ಮಾಡಿ ಮುಮುಕ್ಷುಗಳಾಗುವವರು ಅವರವರೆಲ್ಲರೂ. ಆದರೆ ಇದು ವೇದಾಂತ ಅನ್ನಿಸ್ಕೊಳ್ಳುತ್ತಷ್ಟೇ ಹೊರತು ಜನಸಾಮಾನ್ಯರಿಗೆ ಇದು ಹಿಡಿಸೋಲ್ಲ. ಇವತ್ತು ಅದು ಎಸ್ಪೆಷಲಿ ಇವತ್ತಿನ 21ನೇ ಶತಮಾನದ ಜನರಿಗಂತೂ ಅದು ಎಸ್ಪೆಷಲಿ ಯುವಕರಿಗಂತೂ ಇದು ಬೇಡ, ಅವ್ರಿಗೆ ಹಿಡಿಸೋದೇ ಇಲ್ಲ. ಇದು 100% ಶ್ಯೂರ್. ದಿಸ್ ಈಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇದ್ರಲ್ಲಿ ನಾನು ಸೇರಿದ್ದೀನಿ, ನಾನೇನು ಇದರಿಂದ ಹೊರತಲ್ಲ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ಆವಾಗ ಏನಾಗುತ್ತೆ, ನಾನಾ ಬಗೆಯ ವಿಕಾರಕ್ಕೆ ಆವಾಗ ಒಳಗಾಗ್ತಾನೆ. ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ತನ್ನದೇ ಆದ ಒಂದು ಸಿದ್ಧಾಂತದಿಂದ ಬಿಲ್ಟಪ್ ಆಗಿಬಿಡುತ್ತೆ ಅವನ ಮನಸ್ಸು. ಅದು ಏನಾಗುತ್ತೆ, ಇಟ್ ಲೀಡ್ಸ್ ಟು ಅಮಂಗಳ ಅಂತಾನೆ ಕೃಷ್ಣ. ಆ ಅಮಂಗಳ ಯಾವ ರೀತಿ ಬೇಕಾದರೂ ಆಗ್ಬೋದು, ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ, ಎಕ್ಸೆಟ್ರಾ. ಮತ್ತೆ ಕಾಮಾಸಕ್ತನಾಗ್ತಾನೆ. ಸೌಕಿಕವಾಗಿ ವಿಷಯವನ್ನ ಸೇವಿಸ್ತಾನೆ. ನಾನು ಮಾಡ್ಕೋತೀನಿ, ನಿನಗೇನು, ನೀವು ಬೇಕು ಅಂದರೆ ಅಡ್ಮಿಟ್ ಮಾಡ್ಕೊಳ್ಳಿ, ಇಲ್ಲದ್ರೆ ನಾನು ಅವಳು ಪುರ್ರ ಅಂತ ಅಮೆರಿಕಾಗೆ ಹೊರಟೋಗ್ತೀವಿ ಅಂತ ಹೊರಟೇ ಹೋಗ್ತಾನೆ. ಜಾರ್ಜ್ ಬುಷ್ ಮಗಳನ್ನ ಮದುಕೊಂಡು ರೀಟಾನ ಮದುವೆ ಮಾಡ್ಕೊಂಡು ಹೊರಟೇ ಹೋಗ್ತಾನೆ. ಇಲ್ಲಿ ಇವರು ಸಾಲ ಸೋಲ ಮಾಡಿ ಮೆಣಸಿನಕಾಯಿ, ಅವಲಕ್ಕಿ, ಅರಳು ಹುರಿದು ಹೂಬತ್ತಿ, ಮಂಗಳಾರತಿ ಬತ್ತಿ ಮಾಡಿ ಓದಿಸಿರ್ತಾರೆ. ಕೊನೆಯೇನ ಟಾಟಾ ಹೇಳ್ಬಿಟ್ಟು ಹೊರಟೋಗ್ತಾನೆ. ಅರ್ಥ ಆಯ್ತಲ್ಲ? ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ದುಃಖ ಇವ್ರಿಗೆ ನಿವೃತ್ತಿ ಆಗೋದೇ ಇಲ್ಲ. ಆವಾಗ ಅನ್ಕೊಳ್ಳೋದು, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಅಂತ ಆವಾಗ ಹಣ ಹೆಚ್ಚಿಕೊಳ್ಳೋದು. ಅಭಿಪ್ರಾಯ ಇಷ್ಟೇ, ಮನಸ್ಸನ್ನ ನಿಗ್ರಹಿಸುವಂತಹ ಸಾಮರ್ಥ್ಯವನ್ನ ನಾವು ಕಳ್ಕೊಂಡು ಆ ತೆರೆಯಿಂದ ಏನಾಗತ್ತೆ, ನಾವು ಮಾಡಿದ್ದೇ ಸರಿ ಅಂತ ಅಂತಿರ್ತಾರೆ. ಆದರೆ ಈ ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಏನಿಲ್ಲ, ಭಗವಂತನಲ್ಲಿ ಏಕಾಗ್ರತೆಯನ್ನು ಸಂಪಾದಿಸಬೇಕು. ಅವನ ಆನಂದ ರೂಪಿಯಿಂದ ಅನ್ಕೋಬೇಕು, ಭಗವಂತನನ್ನ ಧ್ಯಾನ ಮಾಡಬೇಕು. ಇದನ್ನೇ ನನ್ನ ಶಿಷ್ಯರಾದ ಸನಕಾದಿಗಳು ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಕೃಷ್ಣ. ಸರಿ, ಉದ್ಧವ ಇನ್ನೊಂದು ಪ್ರಶ್ನೆ ಕೇಳಿದ. ಹಾಗಾದ್ರೆ ಸನಕಾದಿಗಳೇ ಅಥೆಂಟಿಕೇಟೆಡ್ ಅಂತಂದ್ರೆ ಸನಕಾದಿಗಳಿಗೆ ನೀನು ಯಾವ ರೂಪದಿಂದ ಉಪದೇಶ ಮಾಡಿದ್ದಿ? ನೆಕ್ಸ್ಟ್ ಪ್ರಶ್ನೆ. ಅದಕ್ಕೆ ಕೃಷ್ಣ ಹೇಳ್ದ,
ಮುಕ್ತಿಯೋಗ್ಯ ಜೀವರು ವಿಷಯಗಳಿಂದ ಮನಸ್ಸಿನಿಂದ ತಾವು ತುಂಬ ದೂರ ಇರ್ತಾರೆ. ತಮ್ಮ ಮನಸ್ಸನ್ನು ಆ ಕಡೆ ಅವರು ಹರಿಯೋಕ್ ಬಿಡೋದೇ ಇಲ್ಲ. ಮತ್ತೆ ಹಾಗಾದರೆ ಈ ವಿಷಯಗಳನ್ನು ಸೆಳೆತದಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಸನಕಾದಿಗಳೇ ಬ್ರಹ್ಮದೇವರನ್ನ ಸನಕಾದಿಗಳೇ ಕೇಳಿದರು ಅಂತ ಹೇಳ್ತಾ ಇದ್ದಾರೆ. ದುಷ್ಕರ್ಮ ಮತ್ತು ಸರ್ವಕರ್ತನಾದ ಸರ್ವಶಬ್ದವಾಚ್ಯನಾದ ಭಗವಂತ ಕಾರಣ ಅನ್ನೋದು ಭಗವಂತನೇ ಬ್ರಹ್ಮದೇವರಿಗೆ ಗೊತ್ತಿತ್ತು. ಆದರೆ ಮಗ ಪ್ರಶ್ನೆ ಕೇಳ್ತಾ ಇದ್ದಾನೆ, ಸನಕಾದಿಗಳ ಮಗ ಪ್ರಶ್ನೆ ಕೇಳ್ತಾ ಇದ್ದಾನೆ, ಅದಕ್ಕೆ ತಂದೆ ಆದವನು ಉತ್ತರ ಹೇಳಲೇಬೇಕು. ಇವತ್ತು ಆ ರೀತಿ ಪ್ರಶ್ನೆಗಳು ಕೇಳಿದ್ರೆ ತಂದೆಯವರು ಉತ್ತರ ಕೊಡುವ ಸ್ಥಿತಿ ಒಳಗಿದ್ದಾರ? ಇವತ್ತು ಅಂತಹ ತತ್ವಜ್ಞಾನವನ್ನು ಯಾರಾದರೂ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ತಂದೆಯರು ತಾಯಿಯರು ಇವತ್ತು ನಮ್ಮ ಪ್ರಪಂಚದಲ್ಲಿ ಇದ್ದಾರೆ? ಯಾರಾದರೂ ಹಾಗೇನಾದ್ರು ಇದ್ದು ತಮ್ಮ ಮಕ್ಕಳನ್ನು ನಿಜವಾಗ್ಲೂ ಧರ್ಮದೇ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅಂಥವರಿಗೂ ಅಂತಹ ತಂದೆ ತಾಯಿ ಅಂತಹ ಮಕ್ಕಳಿಗೂ ಕೋಟಿ ಕೋಟಿ ಇಲ್ಲಿಂದನೇ ಕೋಟಿ ನಮಸ್ಕಾರ. ಬ್ರಹ್ಮದೇವರು ಯಾವಾಗಲೂ ಭಗವಂತನನ್ನೇ ಧ್ಯಾನ ಮಾಡ್ತಾ ಇರ್ತಾರೆ. ಅದನ್ನ ನೋಡಿದಂತ ಅಯೋಗ್ಯರು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಅವರೇನಂತರು, ಬ್ರಹ್ಮದೇವರ ದಡ್ರು, ಸುಮ್ಮನೆ ಜಪ ಮಾಡ್ತಾ ಕೂತಿರ್ತಾನೆ ಅಂತ ಹೊರಟೋದ್ರು. ಆಗ ನಾನೇನ್ ಮಾಡಿದೆ, ಹಂಸ ರೂಪದಿಂದ ಬ್ರಹ್ಮನ ಬಳಿಗೆ ಹೋದೆ. ಸನಕಾದಿಗಳು ಬ್ರಹ್ಮನೊಡನೆ ನನಗೆ ನಮಿಸಿ ನನ್ನನ್ನು ವಿಶೇಷವಾಗಿ ತಿಳಿಯಬೇಕೆಂದು ಬಯಸಿದ್ರು. ನೀನು ಯಾರು ಅಂತ ಕೇಳಿದ್ರು. ಆಗ ಹಂಸನಾಮಕ ಭಗವಂತ ತಾನು, ಏಕೆಂತಂದ್ರೆ ಬ್ರಹ್ಮಾದಿ ದೇವತೆಗಳು ಹಂಸ ಮಂತ್ರವನ್ನೇ ಜಪ ಮಾಡ್ತಾ ಇದ್ದಾರೆ. 21,600 ಹಂಸ ಮಂತ್ರ ಜಪವನ್ನು ಪ್ರತಿಯೊಂದು ಜೀವಕೋಟಿಗಳಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಹಂಸ ಮಂತ್ರವನ್ನು ಯಾರು ಜಪ ಮಾಡ್ತಾರೆ ಅವರಿಗೆ ವಿರಕ್ತಿ ಬರುತ್ತೆ ಅಂತಾರೆ, ಜ್ಞಾನ ಅಭಿವೃದ್ಧಿ ಆಗುತ್ತೆ ಅಂತಾರೆ. ಈ ಕೆಲಸವನ್ನು ನಾನೇ ಬ್ರಹ್ಮದೇವರಲ್ಲಿ ನಿಂತು ಮಾಡಿಸಿದೆ. ಅದಕ್ಕೋಸ್ಕರ ಬ್ರಹ್ಮದೇವರು ಸನಕಾದಿಗಳಿಗೆ ಉಪದೇಶ ಮಾಡಿರೋದ್ರಿಂದ ಅವರು ಹೇಳಿದ್ದು ಪರ್ಫೆಕ್ಟ್ ಆಗಿದೆ ಅಷ್ಟೇ ಹೊರತು ವಿಷಯಾಸಕ್ತರಾಗಿ ವಿಷಯದಲ್ಲಿ ರತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅವತ್ತು ಇವತ್ತಿನ ಟ್ರೆಂಡ್ ಬೇರೆ ಬಿಡಿ, ಇವತ್ತಿನ ಟ್ರೆಂಡ್ಗೆ ಇದನ್ನ ನಾವು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಉತ್ತಮ ಪೀಠದಲ್ಲಿದ್ದು ಸ್ಟೆಪ್ ಡೌನ್ ಆಗಿ ದುಡ್ಡು ಸಂಪಾದನೆ ಮಾಡಿಕೊಂಡು ಸ್ಟೆಪ್ ಡೌನ್ ಆಗಿ ಬಿಡಿಸನ್ಯಾಸಿ ಅಂತ ಅಲಿತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ, ನಮ್ಮ ಮಧ್ವ ಪರಂಪರೆಯಲ್ಲಿ ಹೀಗಾಗ್ಬಿಟ್ಟಿದೆಯಲ್ಲ ಅಂತ. ಹಂಸನಾಮಕ ಒಳಗಡೆ ಇರುವಂತ ಹಂಸನಾಮಕನಾದ ಭಗವಂತ ಸನಕಾದಿಗಳಿಗೆ ಹೇಳಿದ, ಬ್ರಹ್ಮ ಹಂಸನಾಮಕ ಭಗವಂತ ತಾನು ಪ್ರವೇಶ ಮಾಡಿದ ತಕ್ಷಣ ಹಂಸನಾಮಕ ಭಗವಂತನಿಗೆ ಬ್ರಹ್ಮದೇವರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಭಗವಂತನೇ ಮತ್ತೆ ಪ್ರವೇಶ ಮಾಡಿದ್ದಾನೆ ಹಂಸರೂಪದಿಂದ ಅಂತ ಬ್ರಹ್ಮದೇವರಿಗೆ ಗೋಚ. ಯಾಕೆಂದ್ರೆ ಅವರು ಜೀವೋತ್ತಮರಲ್ವಾ, ಅದಕ್ಕೋಸ್ಕರವಾಗಿ. ಮತ್ತೆ ಅವರು ಉಪದೇಶ ಸಾಕ್ಷಾತ್ ಭಗವಂತನೇ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಸಾಕ್ಷಾತ್ ಬ್ರಹ್ಮದೇವರೇ ಸನಕಾದಿಗಳಿಗೆ ಉಪದೇಶ ಮಾಡಿದ್ದಾರೆ ಅಂತಂದ್ರೆ ಇಂತಹ ಪ್ರಶ್ನೆಗಳು ಯಾವ ರೂಪದಿಂದ ಉಪದೇಶ ಮಾಡಿದ್ದೆ ಅಂತ ಉದ್ಧವ ನೀನು ಕೇಳಿದ್ದು ತಪ್ಪಾಗತ್ತೆ ಅಂತ ಕೃಷ್ಣ ಅವನಿಗೆ ಎಚ್ಚರಿಸ್ತಾ ಇದ್ದಾನೆ. ಈ ಪ್ರಶ್ನೆ ನಿಜವಾಗ್ಲೂ ನಿರರ್ಥಕ. ಅದಕ್ಕೆ ಉಪಯೋಗಿಸಿದಂತ ನೀನು ವಾಗೀಂದ್ರಿಯಗಳು ಕೂಡ ನಿರರ್ಥಕ ಅಂತ ನೇರವಾಗಿ ಹೇಳ್ತಾನೆ ಕೃಷ್ಣ. ಅಲ್ಲ, ಈಗ ತಾನೇ ಹೇಳಿದ್ರಿ ಉದ್ಧವರು ಮಹಾ ಅಪರೋಕ್ಷ ಜ್ಞಾನಿಗಳು, ಭಗವಂತನಿಗೆ ಬೇಕಾದವರು ಅಂತ ಅಂದ್ಬಿಟ್ಟು ಮತ್ತೆ ಅವನಿಗೆ ಈ ಅಜ್ಞಾನ ಇದೆಯಾ ಅಂತ ನಿಮ್ಮ ಪ್ರಶ್ನೆ ಇಮಿಡಿಯೇಟ್ ಆಗಿ ಹೊರಬಂದೇ ಬಿಡುತ್ತೆ. ಆದರೆ ಇದು ನಾಟಕೀಯವಾದಂಥ ಪ್ರಶ್ನೆ ಅಂತ ಇಟ್ಕೋಬೇಕು ಅಂತ ಆಚಾರ್ಯರು ತಿಳಿಸ್ತಾರೆ. ನಾನಾಗಲೇ ಹೇಳಿದೆ ಪ್ರಾರಂಭದಲ್ಲಿ, ಈ ಉಪದೇಶ ನಮಗೋಸ್ಕರವಾಗಿ ಅಷ್ಟೇ ಹೊರತು ಉದ್ಧವರಿಗಾಗಲಿ ಕೃಷ್ಣನಿಗಾಗಲಿ ಉದ್ಧವರಿಗಾಗಲಿ ಸನಕಾದಿಗಳಾಗಲಿ ಬ್ರಹ್ಮದೇವರಿಗಾಗಲಿ ಅಲ್ಲ ಅಲ್ಲ ಅಲ್ಲ. ಉದ್ಧವ ನಾವೇನ್ ಮಾಡ್ಬೇಕು ಗೊತ್ತಾ ಅಂದ್ರೆ, ನಾನು ಅಂದ್ರೆ ನೀನು ಕೇಳಿರೋ ಪ್ರಶ್ನೆಗೆ ನಿನ್ನ ವಾಕ್, ನಿನ್ನ ಮನಸ್ಸು, ನಿನ್ನ ಇಂದ್ರಿಯ ಇದನ್ನ ನೀನು ಹದಬಸ್ತದಲ್ಲಿ ಇಟ್ಕೋ.
ನನ್ನ ಅನುಗ್ರಹವಿಲ್ಲದೆ ನಿನಗೆ ನನ್ನ ಪ್ರಸಾದ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ಶ್ರವಣ, ಇದುವರೆಗೂ ಮಾಡಿದಂಥ ಶ್ರವಣ ವೇಸ್ಟ್ ಆಗಿಬಿಡ್ತದೆ. ಆ ಶ್ರವಣ ಸಾರ್ಥಕ್ಯ ಆಗಬೇಕು ಅಂತಾದರೆ ಜ್ಞಾನ ಭಕ್ತಿ ವೈರಾಗ್ಯ ಸಂಪಾದನೆಗೆ ನಾವು ಭಗವಂತನಲ್ಲಿ ಭಕ್ತಿ ಮಾಡಬೇಕಾದ್ದು ಅನಿವಾರ್ಯ, ಮಾಡಲೇಬೇಕು. ಶ್ರವಣಾದಿಗಳಿಂದ ನಮ್ಮ ಭಕ್ತಿ ಇಂಪ್ರೂವೈಸ್ ಆಗುತ್ತೆ. ಅದನ್ನು ನಾವು ಮಾಡಲೇಬೇಕು, ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಭಗವಂತನ ಪ್ರಸಾದ ಆಯಿತು, ಅನುಗ್ರಹ ಫಸ್ಟು, ಆಮೇಲೆ ಪ್ರಸಾದ. ಅನುಗ್ರಹದಿಂದ ಉಂಟಾದ ವಿಚಾರ, ತದನಂತರದಲ್ಲಿ ಬಂದಂಥ ಪ್ರಸಾದದಿಂದ ಆದಂಥದ್ದು ಏನು ಅಂದರೆ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಲ್ಲ, ಮನಸ್ಸು ಹೃದಯ ನಿರ್ಮಲವಾಗಿ ಇರುತ್ತಂಥವ್ರಿಗೆ. ತಮ್ಮನ್ನು ತಾವು ಮರೆದಿರ್ತಾರೆ. ನಗುವಾರೋ, ರೋಜಿಸುವಾರೋ, ನಾಟ್ಯವಾಡೋರು, ಬಗೆಯಾರೋ ಬಡತನವ ಭಾಗವತರು, ತೆಗೆಯಾರೋ ನಿನ್ನಂಗ್ರಿಮಾನ ಒಮ್ಮೆಯಾದರೂ, ಜಗನ್ನಾಥ ವಿಠಲ ದೇವರೇನು ಧನ್ಯರು. ಹೇಗಿರ್ತಾರೆ ಅಂದರೆ ಹೀಗಿರ್ತಾರೆ, ಜಡ ಬರ್ತಂತರ ಇರ್ತಾರಂತವ್ರು. ಮತ್ತೆ ಕೃಷ್ಣ ಸನಕಾದಿಗಳನ್ನು ಕುರಿತು ಒಂದು ಮಾತು ಹೇಳಿದ. ಹೇ ಸನಕಾದಿಗಳರ, ನಿಮ್ಮ ಮನಸ್ಸು ವಿಷಯಗಳಲ್ಲಿ, ವಿಷಯವು ಮನಸ್ಸಿನಲ್ಲಿ ಪ್ರವೇಶಿಸ್ತಾ ಇದೆ. ಇದೆರಡಕ್ಕೂ ನಾನೇ ಪ್ರೇರಕ, ನೋ ಡೌಟ್. ಆದರೆ ನನ್ನನ್ನು ಧ್ಯಾನಿಸಿದ್ದರೆ ವಿಷಯ ಆಸಕ್ತಿ ಹೋಗ್ತದೆ. ವಿಷಯದಿಂದ ನಾವು ದೂರ ಆಗಬೇಕು ಅಂತಾದರೆ ಅನಿವಾರ್ಯ ನಾವು ಭಗವಂತನನ್ನು ಧ್ಯಾನ ಮಾಡಲೇಬೇಕು. ಅದಕ್ಕೋಸ್ಕರ ಹೇಳಿದ್ರು ಪುರಂದರದಾಸರು, ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ. ಇದನ್ನ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಆವಾಗ ಪುರಂದರದಾಸರು ಭಾಗವತದಲ್ಲಿರುವ ಕೆಲವು ವಿಚಾರಗಳನ್ನು ಹೇಗೆ ತಮ್ಮ ಗದ್ಯ ಪದ್ಯ ಕಾವ್ಯಗಳಲ್ಲಿ ದೇವರ ನಾಮಗಳಲ್ಲಿ ಅಳವಡಿಸಿದ್ದಾರೆ ಎನ್ನುವುದು ಅರ್ಥ ಆಗ್ತದೆ. ಹೀಗೆ ನೀನು ಯಾವುದೇ ವಿಚಾರವನ್ನು ತೆಗೆದುಕೊಂಡ್ರೂ ಕೂಡ ಎಲ್ಲ ವಿಚಾರಗಳು ನನ್ನ ಅಧೀನವೇ ಆಗಿದೆ. ಆದ್ದರಿಂದ ನೀನು ನನಗೆ ಶರಣಾಗತಿಯಾಯಿತು ಅಂತಾದರೆ ನಿನ್ನ ಉದ್ಧಾರ, ನಿನಗೆ ಅನುಗ್ರಹ, ನಿನಗೆ ಪ್ರಸಾದ. ಇಲ್ಲದೆ ಹೋದರೆ ಜೀವನಿಗೆ ವಿಷಯ ಸಂಘ ಸ್ವಾಭಾವಿಕವಾದದ್ದು, ಅದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪುರುಷನು ತನ್ನ ಆಯುಷ್ಯ ಕಾಲದ ಮೂಲಕ ಅನಂತ ಕಾಲ ಪ್ರಯತ್ನ ಮಾಡಿದ್ರು ಕೂಡ ಆ ವಿಷಯ ಸಂಘವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನು ಮಾಡಬೇಕು? ಇದರಿಂದ ದಾಟೋದು ಹೇಗೆ ಅಂತಂದ್ರೆ ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಸುಪ್ತಾವಸ್ಥೆಯಲ್ಲಿ ತಮೋಗುಣದ ಕಾರ್ಯ ನಡೆಯುತ್ತೆ, ಸ್ವಪ್ನಾವಸ್ಥೆಯಲ್ಲಿ ರಜೋಗುಣದ ಕಾರ್ಯ ನಡೆಯುತ್ತೆ, ಜಾಗೃತಾವಸ್ಥೆಯಲ್ಲಿ ಸತ್ವಗುಣದ ಕಾರ್ಯ ನಡೆಯುತ್ತೆ. ಆದರೆ ಜೀವ ಸ್ವಾಭಾವಿಕವಾಗಿ ತ್ರಿಗುಣಗಳಿಂದಾಗುವ 3 ಅವಸ್ಥೆಗಳಿಗೆ ಬರ್ತಾನಲ್ಲ. ಅದು ಅವನ ಕೈನಲ್ಲಿಲ್ಲ ಅಂತ ಅರ್ಥ, ಇನ್ನೇ ಇಲ್ಲ. ಏಕೆಂದ್ರೆ ತ್ರಿಗುಣಾತೀತನಾದ ಭಗವಂತನನ್ನ ಜೀವರಾಶಿಗಳನ್ನು ಏನ್ ಬೇಕಾದ್ರೂ ಮಾಡ್ಬೋದು. ಅವನು ಸಾತ್ವಿಕರಿಗೆ ಇನ್ನು ಸ್ವಲ್ಪ ಸಾತ್ವಿಕ ಬುದ್ಧಿಯನ್ನು ಕೊಡ್ಬೋದು, ತಾಮಸ ರಾಜಸ ಪ್ರವೃತ್ತಿ ಉಳ್ಳವರಿಗೆ ತಾಮಸ ರಾಜ ಪ್ರವೃತ್ತಿಯನ್ನು ಕೊಡ್ತಾನೆ. ಆದರೆ ಸಾತ್ವಿಕರನ್ನ ಎಂದೆಂದಿಗೂ ಕೂಡ ಅಸಾತ್ವಿಕರನ್ನಾಗಿ ಮಾಡೋಲ್ಲ ಕೃಷ್ಣ. ಹಾಗೇನಾದ್ರೂ ಆಯ್ತು ಅಂತ ಆದರೆ ಅದಕ್ಕೆ ಮಾರ್ಜಿನ್ ಉಂಟು. ಅದಕ್ಕೆ ಕ್ಷಮೆ ಯಾಚಿಸಿದ್ರೆ ಅವನು ಮತ್ತೆ ತಾ ಪ್ರಕಾರ ತಾನು ತನ್ನ ಸ್ವಂತ ಮನೆಗೆ ಅವನು ಬರಲಿಕ್ಕೆ ಸಾಧ್ಯ. ಆದರೆ ರಾಜಸ ತಾಮಸ ಪ್ರವೃತ್ತಿಯುಳ್ಳಂತಹ ವ್ಯಕ್ತಿಗಳು ಅವರೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾತ್ವಿಕರಾಗೋದು ಬಹಳ ಕಷ್ಟ, ಬಹಳ ಕಷ್ಟ. ಹಾಗೇನಾದ್ರೂ ಕೂಡ ಅವರಿಗೆ ಕೆಟ್ಟ ಬುದ್ಧಿ ಇದ್ದೇ ಇರುತ್ತೆ. ಅದನ್ನು ಅವರು ತೋರಿಸೇ ಬಿಡ್ತಾರೆ. ರಾಹುಕೇತು ದೈತ್ಯರು
ದೇವತೆಗಳ ವೇಷವನ್ನು ಹಾಕ್ಕೊಂಡು ಬಂದು ಸೂರ್ಯಚಂದ್ರರ ಮಧ್ಯದಲ್ಲಿ ಕೂತ್ಕೊಂಡ್ರು ಅಮೃತ ಇಸ್ಕೊಳ್ಳಿಕ್ಕೋಸ್ಕರವಾಗಿ. ಆದರೆ ಅವ್ರು ಇಸ್ಕೊಂಡ್ರೇನು ನೋಡಿದ್ರ ದೇವತೆಗಳ ಸ್ವರೂಪದಲ್ಲೇ ಬಂದು ಕೂತ್ಕೊಂಡ್ಬಿಟ್ರು. ಕೃಷ್ಣ ಆ ದೈತ್ಯನ ಕೈನಲ್ಲಿ ಅಮೃತವನ್ನು ಹಾಕದ. ಇದು ಹಿಂದೆನೇ ನಾವು ಹೇಳಿದ್ದೀವಿ. ಪಕ್ಕದಲ್ಲಿದ್ದಂಥ ಸೂರ್ಯಚಂದ್ರರು ಸ್ವಾಮಿ ಅವನು ಇದು ದೈತ್ಯ, ಅವನ ಕೈಗೆ ಅಮೃತ ಹಾಕ್ಬಿಟ್ಟಿಯಲ್ಲ ಅಂತಂತಂದ್ರು. ತಕ್ಷಣ ಚಕ್ರದಿಂದ ಅವನ ತಲೆಯನ್ನು ಕಡಿದು ಬಿಟ್ಟ. ರುಂಡ ಬೇರೆ ಆಯಿತು, ಮುಂಡ ಬೇರೆ ಆಯಿತು. ಆದರೆ ಆಚಾರ್ಯರು ಹೇಳ್ತಾರೆ, ಅವನ ಕೈಗೆ ಅಮೃತ ಬಿದ್ದಿದ್ರಿಂದ ಅವನು ಬಾಯಿ ಹಾಕೊಂಡ್ಬಿಟ್ಟಿದ್ದ, ಗಂಟಲಿನಲ್ಲಿ ಇಳಿದಿರಲಿಲ್ಲ. ಆದರೆ ಆ ದೇಹ ಅಮೃತವನ್ನು ಸ್ಪರ್ಶ ಮಾಡಿದ್ರಿಂದ, ಸರಿ ನೀವು ಸೂರ್ಯಚಂದ್ರರು ಈ ಇನ್ಫಾರ್ಮೇಶನ್ ಹೇಳಿದ್ರಿಂದ ಅವ್ರ ಪಕ್ಕದಲ್ಲೇ ನೀವು ಕೂತ್ಕೊಳ್ಳಿ, ರಾಹು ಕೇತುಗಳಾಗಿ ನೀವು ಬಾಳಿ ನವಗ್ರಹದಲ್ಲಿ ಅಂತ ಭಗವಂತ ಅನುಗ್ರಹ ಮಾಡ್ದ. ಇಂತಹದ್ದು ತುಂಬ ರೇರ್ ಕೇಸ್ಗಳು. ಆದರೆ ಭಗವಂತ ಅವನ ಇಚ್ಛೆ ಇತ್ತು ಅಂತಾದರೆ ಏನೆಲ್ಲ ಸಾಧ್ಯ. ಅವನ ಇಚ್ಛೆ ಇಲ್ಲ ಅಂತಾದರೆ ರಾಜಸ ತಾಮಸರು ಸಾತ್ವಿಕರಾಗುವುದು ಬಹಳ ಕಷ್ಟ. ನೆಕ್ಸ್ಟ್ ಉದ್ದವರು ಇನ್ನೊಂದು ಪ್ರಶ್ನೆ ಮಾಡಿದ್ರು. ಸಂಸಾರ ಜೀವನಿಗೆ ಎಲ್ಲಿಯವರೆಗೆ ಇರ್ತದೆ, ಅಲ್ಲಿ ತನಕ ದೇವರು ಜೀವ ಒಂದೇ ಅಂತ ಉಪಾಸನೆ ಮಾಡಿದ್ರೆ ಅವನಿಗೆ ಅಂಥವರು ಉದ್ಧಾರ ಆಗ್ತಾರೇನು? ಇದನ್ನೇ ಮಿಥ್ಯಾಜ್ಞಾನ ಅಂದರು. ಪಾರತಂತ್ರ ಜ್ಞಾನ ಬರೋದು ಬಹಳ ದುರ್ಲಭ. ಪಾರತಂತ್ರ ಜ್ಞಾನ, ತತ್ವಜ್ಞಾನ, ಮುಕ್ತಿ ಭಾಷಾ ಇದೆಯಲ್ಲ, ಈ ತತ್ವಜ್ಞಾನ ಪರತತ್ವಜ್ಞಾನ ಜೀವರಾಶಿಗಳಿಗೆ ಮನಸ್ಸಿಗೆ ಅಂಟೋದು 199 ಜನರಿಗೆ ಅಂಟಲ್ಲ. ಅದಕ್ಕೋಸ್ಕರ ಆಚಾರ್ಯರು ಹೊಡ್ಕೊಂಡ್ರು ದ್ವೈತ ಮತ ಸರ್ವಶ್ರೇಷ್ಠ ಅಂತ. ಆದರೆ ಆ ಲೈನ್ ನನಗೆ ಇಳೀತು ಅಂತಾದರೆ ಅವನ ಪಕ್ವತೆ ದಿನದಿನಕ್ಕೂ ಇಂಪ್ರವೈಸ್ ಆಗ್ತಾ ವಿಷಯ ಸುಖ ಬೇಡಲೇ ಬೇಡ ಅಂತ ಅನ್ಸುತ್ತೆ. ಅದಕ್ಕೋಸ್ಕರವಾಗಿ ದ್ವೈತ ಸಿದ್ಧಾಂತ ದೊಡ್ಡ ಹರದಾರಿ ಇದ್ದ ಹಾಗೆ, ಬ್ಯಾಂಗ್ಳೂರು ಟು ಮೈಸೂರು ನ್ಯಾಷನಲ್ ಹೈವೇ ಇದ್ದ ಹಾಗೆ. ಎಲ್ಲೂ ಡಿವಿಯೇಷನ್ ಇಲ್ಲ, ಒಂದೇ ರೋಡು. ಸೈಕಲ್ನಲ್ಲಿ ಹತ್ತು ಕುತ್ಕೊಂಡ್ಬಿಟ್ಟು ಉದ್ದಕ್ಕೂ ಹೋಗು, ಡೆಡ್ ಎಂಡ್ ಎಲ್ಲ ಅಲ್ಲೇ ಮೈಸೂರು ಅಂತ ಹೇಳ್ಬೋದು. ಎಲ್ಲೂ ಡಿವಿಯೇಷನ್ ಆಗೋ ಚಾನ್ಸಸ್ಸೇ ಇಲ್ಲ. ಅಫ್ಕೋರ್ಸ್ ಮಧ್ಯದಲ್ಲಿ ಡಿವಿಯೇಷನ್ ಬೇಕಾದಷ್ಟು ಬರ್ಬೋದು, ಅದನ್ನು ನ್ಯಾಷನಲ್ ಹೈವೇ ಅಂತ ಯಾರೂ ಅನ್ನೋದಿಲ್ಲ. ಹಾಗೆ ಭಗವಂತ ಪಾರತಂತ್ಯವನ್ನು ಅರಿತಂತಹ ಜ್ಞಾನಿಗಳು ತಿಳಿದೋ ತಿಳಿಯದೆಯೋ ಏನಾದರೂ ಅಪಕರ್ಮಗಳನ್ನೇನಾದರೂ ಮಾಡಿದ್ರೆ ಭಗವಂತ ಅದನ್ನು ಸರಿ ಮಾಡಿಬಿಟ್ಟು ಸಾತ್ವಿಕರನ್ನ ಸಾತ್ವಿಕರಾಗೇ ಇಡ್ತಾನೆ, ರಾಜಸ ತಾಮಸರನ್ನ ರಾಜಸ ತಾಮಸರಾಗೇ ಇಡ್ತಾನೆ. ಉದ್ದವರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು. ತತ್ವಮಸಿ ಮತ್ತೆ ಅಹಂ ಬ್ರಹ್ಮೋಸ್ಮಿ ಅಂತೀರಲ್ಲ, ಈ ಶ್ರುತಿಗಳು ಬ್ರಹ್ಮದೇವರಿಗೆ ಅಭೇದವನ್ನು ಹೇಳ್ತಾ ಇದೆ. ಭೇದ ಮಿಥ್ಯವೋ ಹೌದೋ? ಈ ಐಕ್ಯ ಜ್ಞಾನ ಭೇದ ಇದೆ ಅಂತಾದರೆ ಅದರ ಚಿಂತನೆಯೇ ಬೇರೆ. ಭೇದ ಇಲ್ಲ, ಅವನು ನಾವು ಒಂದೇ, ನಾವು ಭಗವಂತನಲ್ಲಿ ಐಕ್ಯ ಆಗ್ಬೋಗ್ಬಿಡ್ತೀವಿ ಅಂತಾದರೆ ಅದು ಮಿಥ್ಯಾಜ್ಞಾನ ಅನ್ನಿಸ್ಕೊಳ್ತದೆ. ಮಿಥ್ಯಾಜ್ಞಾನದಿಂದ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾವ ಜ್ಞಾನದಿಂದ ನಿನ್ನನ್ನು ಹೊಂದಬೇಕು? ಅಲ್ಲ, ಇಷ್ಟೊಂದು ಪ್ರಶ್ನೆ ಎಲ್ಲ ಕೇಳ್ತಾನಲ್ಲ, ಇವನನ್ನು ಅಪರೋಕ್ಷ ಜ್ಞಾನಿ ಅಂತ ಹೇಳ್ತೀರ ನೀವು ಅಂತನ್ಬಿಡಿ. ಇವನನ್ನವ ಅಂತಾನೆ ಕೃಷ್ಣ ಉದ್ದವರನ್ನ. ಸಂಶಯ ನಮ್ಮನ್ನ ನಿಮಿತ್ತ ಮಾಡಿ ಉದ್ದವರ ಪ್ರಶ್ನೆ ಕೇಳ್ತಾ ಇರೋದು. ಅವನು ಮಹಾಜ್ಞಾನಿ, ಅವನಿಗೆ ಬೇಕಾಗೇ ಇಲ್ಲ. ನಮ್ಮ ಪರವಾಗಿ ಪ್ರಶ್ನೆಗಳನ್ನು ಇಡ್ತಾ ಇದ್ದಾರೆ ಅಷ್ಟೇ ಭಾಗವತ. ಹಾಗಾದ್ರೆ ಯಾವ ಐಕ್ಯ ಜ್ಞಾನ ಯಥಾರ್ಥ ಅಲ್ಲ ಹೇಗೆ? ಐತಾರ್ಥ ಜ್ಞಾನ, ಅಹಂ ಬ್ರಹ್ಮೋಸ್ಮಿ ಐತಾರ್ಥ ಜ್ಞಾನ ಅದು ಹೇಗೆ? ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಭಗವಂತನಿಂದ ಭಿನ್ನರಾದವರು ಜೀವರಾಶಿಗಳು.
ಜೀವರಾಶಿಗಳು ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡೆಯಬೇಕಷ್ಟೇ ಹೊರತು ಅದಕ್ಕೆ ಸೆಲ್ಫ್ ಎಫರ್ಟ್ಸ್ ಬೇಕೇ ಬೇಕು. ಸುಮ್ಮನೆ ಎಲ್ಲರಿಗೂ ಮೋಕ್ಷ ಅಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ತು ತಿಳ್ಕೋಬೇಕು, ಅಸತ್ ತಿಳ್ಕೊಳ್ಬೇಕು, ಸತ್ಯ ಅಂದ್ರೆ ಏನು ತಿಳ್ಕೊಳ್ಬೇಕು, ಅಸತ್ಯ ಅಂದ್ರೆ ಏನು ತಿಳ್ಕೊಳ್ಬೇಕು. ಜೀವೇಶರಿಗೆ ವಿರುದ್ಧ ಧರ್ಮಗಳು ಕಾಣುತ್ತೆ. ನೋ ಡೌಟ್ ಭಗವಂತನ ಒಂದು ಅಂಶ ನಮ್ಮಲ್ಲಿ ಇರ್ಬೋದು, ಆದರೆ ಅವನಿಗೆ ನಾವು ಸಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಭೇದ ಅಲ್ಲ, ಜೀವರಿಗಿಂತ ಭೇದ ಅಲ್ಲ, ಸಮ ಅಂತನ್ನೋದು ಬರೀ ತಪ್ಪು ವಾಕ್ಯ ಆಗುತ್ತದೆ. ಆದರೆ ಅವನು ಭೇದ, ಜೀವರಾಶಿಗಳಿಂದ ಭಗವಂತ ಭಿನ್ನನಾಗಿದ್ದಾನೆ ಅಂತಂದ್ರೆ ಇದು ಶ್ರುತಿ ಸಿದ್ಧ ಪ್ರಮಾಣ. ಈಗ ನಾವು ಸಾಯಂಕಾಲದ ಹೊತ್ತು ಛಾಂದೋಗ್ಯ ಉಪನಿಷತ್ತು ಹೇಳ್ತಾ ಇದ್ದೀವಿ, ಅಲ್ಲಿ ಇದನ್ನು ಸ್ಪಷ್ಟೀಕರಿಸ್ತಾರೆ ಗುರುಗೋವಿಂದದಾಸರು. ಕನ್ನಡ ಅನುವಾದ ಮಾಡುವ ಗುರುಗೋವಿಂದದಾಸರು ಛಾಂದೋಗ್ಯ ಉಪನಿಷತ್ತಲ್ಲಿ ಇದನ್ನು ಸ್ಪಷ್ಟೀಕರಿಸ್ತಾರೆ. ಅದರಲ್ಲಿ ಚಾಂದೋಗ್ಯ ಮತ್ತೆ ಭಗವಂತನ ಸರ್ವೋತ್ತಮತ್ವ ಹೇಳ್ತಾ ಇದೆ. ಮಿಕ್ಕಿ ಈಶಾವಾಸ್ಯ ಮತ್ತೆ ಕಾಟಕೋಪನಿಷತ್ತು ಇತ್ಯಾದಿ ತೈತರೇಯ ಇದೆಲ್ಲವೂ ಭಗವಂತನ ಸರ್ವೋತ್ತಮತ್ವ ಹೇಳ್ತಾ ಇಲ್ವೇನು ಅಂತ ಏನಾದರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಇಡೀ ದಶೋಪನಿಷತ್ ಭಗವಂತನನ್ನೇ ಹೊಗಳ್ತಾ ಇದೆ, ಭಗವಂತನನ್ನೇ ಕೊಂಡಾಡ್ತಾ ಇದೆ. ಎಲ್ಲೂ ಕೂಡ ರುದ್ರದೇವರಾಗ್ಲಿ, ಬ್ರಹ್ಮದೇವರಾಗ್ಲಿ, ವಾಯುದೇವರಾಗ್ಲಿ, ಗರುಡನಾಗ್ಲಿ, ಶೇಷನಾಗ್ಲಿ ಒಬ್ಬರ ಪ್ರಸ್ತಾಪವೂ ಬಂದೇ ಇಲ್ಲ. ಫಾರ್ ಯುವರ್ ಇನ್ಫಾರ್ಮೇಶನ್, ಅಲ್ಲಿಗೆ ಇವರು ಯಾರೂ ಬಂದಿಲ್ಲ. ಭಗವಂತನೇ ಸರ್ವೋತ್ತಮ ಅಂತಂದಾಗ ಭಗವಂತನೇ ಸರ್ವೋತ್ತಮ, ಅದು ಮಿಥ್ಯಾಜ್ಞಾನ ಹೇಗಾಗುತ್ತೆ? ಅದಕ್ಕೆ ಆಚಾರ್ಯರು ಹೇಳಿದ್ರು, ನಮಗೆ ಪ್ರಮಾಣ ಮುಖ್ಯ. ಪ್ರಮಾಣ ಭರಿತವಾಗಿ ನಾನು ಎಲ್ಲವನ್ನು ಎಸ್ಟಾಬ್ಲಿಷ್ ಮಾಡಿದ್ದೀನಿ. ನನ್ನ ಇಡೀ ಸರ್ವಮೂಲ ಗ್ರಂಥವನ್ನ 37 ಗ್ರಂಥದಲ್ಲಿ ವೇದ ಪ್ರಮಾಣದಿಂದ ನಾನೆಲ್ಲ ಅಂಗೀಕಾರ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ? ಭೇದ ಸಿದ್ಧ ಆಗಿದೆ. ಭಗವಂತ ಸರ್ವತಂತ್ರ ಸ್ವತಂತ್ರ, ಜೀವರಾಶಿಗಳಾದ ನಾವೆಲ್ಲವೂ ಕೂಡ ಅಸ್ವತಂತ್ರ. ಇದರಿಂದ ಏನ್ ಗೊತ್ತಾಗುತ್ತೆ? ಭಗವಂತನ ಸರ್ವೋತ್ತಮತ್ವ ಗೊತ್ತೆ. ಈ ಸರ್ವೋತ್ತಮತ್ವ ಜ್ಞಾನವೇ ಯಥಾರ್ಥ ಜ್ಞಾನ. ಅವನನ್ನ ನಾವು ತಾರತಮ್ಯದಿಂದಲೇ ಅಪರೋಕ್ಷೀಕರಿಸ್ಕೋಬೇಕಷ್ಟೇ ಹೊರತು ತಾರತಮ್ಯವನ್ನು ಬಿಟ್ಟು ನಾನು ಅವನು ಒಂದೇ, ನಾನು ಅವನಲ್ಲಿ ಎಕ್ಕಿಯಾಗಿ ಹೋಗ್ಬಿಡ್ತೀನಿ, ನಾನು ಅವನನ್ನು ಸ್ಮರಣೆ ಮಾಡ್ತೀನಿ, ನಾನು ರಾಮನ ಭಕ್ತ, ಪ್ರಯೋಜನ ಇಲ್ಲ. ರಾಮನ ಭಕ್ತ ಇರ್ಬೋದು, ಶ್ರೀನಿವಾಸನ ಭಕ್ತ ನೀನು ಇರ್ಬೋದು, ಆದ್ರೆ ಅದಕ್ಕೇನು ಫೆಸಿಲಿಟಿ ಕೊಡಬೇಕು ಅದಷ್ಟೇ ಕೊಡ್ತಾನೆ. ಲೌಕಿಕದಲ್ಲಿ ಉನ್ನತ ಹುದ್ದೆ ಕೊಡ್ತಾನೆ, ಹೊಟ್ಟೆ ತುಂಬ ಅನ್ನ ಕೊಡ್ತಾನೆ, ಹೊಟ್ಟೆ ತುಂಬ ಮೈ ತುಂಬ ಬಟ್ಟೆ ಕೊಡ್ತಾನೆ, ಒಳ್ಳೆ ಆರೋಗ್ಯ ಕೊಡ್ತಾನೆ. ಬಿಕಾಸ್ ನೀನು ಭಗವಂತನನ್ನೇ ಆರಾಧನೆ ಮಾಡಿದ್ದರಿಂದ ಅಷ್ಟೇ. ಲೌಕಿಕದಲ್ಲಿ ಸಂತೃಪ್ತಿಯನ್ನು ಪಡಿಬೋದಷ್ಟೇ. ಪಾರಮಾರ್ಥಿಕದಲ್ಲಿ ನೀನೇನು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಪಾರಮಾರ್ಥಿಕದಲ್ಲಿ ಇಫ್ ಯು ವಾಂಟ್ ಟು ಅಚೀವ್ ಎನಿಥಿಂಗ್, ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಅಂತ ಏನಾದರೂ ಇತ್ತು ಅಂತ ಆದರೆ ಅದ್ಯಾವುದದು? ಜೀವನ ಸ್ವರೂಪ, ತಾರತಮ್ಯವನ್ನು ತಿಳ್ಕೊಳ್ಬೇಕು. ತಾರತಮ್ಯದಿಂದಲೇ ಅಪರೋಕ್ಷಿ ಸಿದ್ಧಿ ಆಗತ್ತಷ್ಟೇ ಹೊರತು ಇಲ್ಲದೆ ಹೋದ್ರೆ ಅಪರೋಕ್ಷ ಸಿದ್ಧಿ ಆಗೋದಿಲ್ಲ. ಈಗ ಒಳ್ಳೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ದೇಹಾಭಿಮಾನವೇ ಇಲ್ಲದ ಕಾರಣ ಮದ್ಯಪಾನ ಮಾಡಿದವನ ಏನ್ ಮಾಡ್ತಾನೆ? ಬೀದಿನಲ್ಲಿ ಬಿದ್ದು ಒದ್ದಾಡ್ತಿರ್ತಾನೆ. ಅವನಿಗೆ ದೇಹಾಭಿಮಾನ ಇಲ್ಲ ಪಾಪ, ಅದಕ್ಕೆ ಮಲಗಿದಾನೆ ಅಂತ ಹೇಳ್ತಾರೇನೋ. ಅವನ ಹತ್ರ ಹೋಗಿ ಅವನ ಕೆಣಕಿ ನೋಡಿ, ಇಡೀ ದೇಶದ ಮಾತಾಡ್ತಾನ ಅವನು, ಸಂಬಂಧನೇ ಪಟ್ಟಿಲ್ಲ. ಅವನ್ ನೋಡಿದ್ರೆ ಕೂಲಿಗಾರ. ಅದನ್ನ ಮಿಥ್ಯಾಜ್ಞಾನ ಅಂತ ಹೇಳ್ತಿರೋ ಸರಿ ಜ್ಞಾನ ಅಂತ ಹೇಳ್ತಿರೋ? ಹೇಗೋ ಹಾಗೆ ಸರ್ವೋತ್ತಮತ್ವವನ್ನು ಪ್ರಮಾಣ ಅಂತ ನೀನು ಅಂಗೀಕಾರ ಮಾಡದೆ ಹೋದ್ರೆ ಮದ್ಯಪಾನ ಮಾಡದವನ ಸ್ಥಿತಿ ಹೇಗಿರ್ತದೋ ನಮ್ಮ ಸ್ಥಿತಿಯು ಹಾಗೆ ಡೋಲಾಯಮಾನವಾಗಿರುತ್ತದೆ.
ಆದರೆ ದೇಹಕ್ಕೆ ಧಕ್ಕೆ ಇದೆಯೇನೋ? ದೇಹಕ್ಕೇನು ಧಕ್ಕೆ ಇಲ್ಲ. ಆ ನಿಶೆ ಇರೋ ತನಕ ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡ್ತಿರ್ತಾನೆ. ಆ ನಿಶೆ ಹೋದ್ಮೇಲೆ ಯಥಾ ಪ್ರಕಾರ ಗಾಡಿ ತೊಳ್ಕೊಂಡು ಅವನ ಜೀವನ ಅವನು ಮಾಡೇ ಮಾಡ್ತಾನೆ. ಇದನ್ನ ಯಥಾರ್ಥ ಜ್ಞಾನ ಅಂತಂತೀರಿ ನೀವು. ಮತ್ತೆ ಯಥಾ ಪ್ರಕಾರ 4 ಕಾಸು ಬಂತು ಅಂತಂದ್ರೆ ಮತ್ತೆ ಮುಂದಿನ ರೋಡ್ನಲ್ಲಿ ಮತ್ತೆ ಇನ್ನೊಂದು ಅಂಗಡಿಗೆ ಹೋಗ್ತಾನೆ, ಕುಡಿತಾನೆ, ಮತ್ತೆ ಅತಿ ಯಥಾಪರ ಬೀಳ್ತಾನೆ. ಅಂದ್ರೇನು? ತನ್ನಲ್ಲಿ, ತನ್ನ ಸ್ವರೂಪದಲ್ಲಿ, ತಾನು ಮಾಡುವ ಕರ್ಮದಲ್ಲಿ ಯಾವುದ್ರಲ್ಲೂ ಅವನಿಗೆ ಬೆಲೆನೇ ಇಲ್ಲ. ಅವನ ಉದ್ದೇಶ ಏನು? ವ್ಯಾಪಾರ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಕುಡಿಬೇಕು, ಬಿದ್ದು ಹೊರಳಬೇಕು. ಇದನ್ನ ಯಥಾರ್ಥ ಜ್ಞಾನ ಅಂತಂತಾರೆ. ಇದನ್ನ ಯಥಾರ್ಥ ಜ್ಞಾನ ಅಂತ ಯಾರು ಅಂಗೀಕಾರ ಮಾಡೋಲ್ಲ. ಇದಕ್ಕೆ ಪ್ರಮಾಣ ಕೊಡ್ಲಿಕ್ಕಾಗತ್ತೇನೋ? ಏನ್ ಪ್ರಮಾಣ ಕೊಡ್ಬೇಕು ಇದಕ್ಕೇನ್ ಪ್ರಮಾಣ ಕೊಡ್ಲಿಕ್ಕಾಗ್ತದೆ? ಅದನ್ನು ಕೂಡ ಭಗವಂತನೇ ಮಾಡಿಸೋದು ಕೆಲವರು ಪ್ರಶ್ನೆ. ಅದನ್ನು ಕೂಡ ಭಗವಂತನೇ ಮಾಡಿಸೋದು ನಿಜ. ಹಾಗಾದ್ರೆ ಇಚ್ಚಿ ತಿನ್ನು ಅಂದ್ರೆ ತಿಂತಾನೇನು ಅವನು? ತಿನ್ಲಿ, ಇಚ್ಚಿ ತಿನ್ನೋ ಬೇಕಾದಷ್ಟು ಪ್ರಾಣಿಗಳಿದೆ ಅಲ್ವಾ? ಆ ಪ್ರಾಣಿಗಳಿಗೆ ಆಹಾರ ಅಲ್ವಾ? ಹಾಗಾದ್ರೆ ನೀನು ತಿನ್ನು ಅಂತಂದ್ರೆ ಆರ್ಗ್ಯುಮೆಂಟ್ ವಿಲ್ ನಾಟ್ ಸರ್ವ್ ದಿ ಪರ್ಪಸ್. ಭಾಗವತ ಸ್ಪಷ್ಟೀಕರಿಸ್ತಾ ಇದೆ. ನಾವು ಪ್ರಮಾಣ ಆಧಾರಿತವಾಗಿ ಹೇಳ್ತಾ ಇದ್ದೀವಿ. ಜೀವೇಶ್ವರ ಭೇದ ಉಂಟು, ಸೋಹಂ ಉಪಾಸನೆ ಅಲ್ಲ, ತಾರತಮ್ಯ ಜ್ಞಾನ ಬೇಕು, ಜಗತ್ತು ಸತ್ಯ, ಪಂಚವೇದ ಸತ್ಯ. ಈ ಎಲ್ಲ ಪ್ರಮಾಣಗಳಿಂದ ಭಗವಂತನ ಸರ್ವೋತ್ತಮತ್ವವನ್ನು ನಾವು ತಿಳ್ಕೊಂಡಾಗ ಅವನು ನಮ್ಮನ್ನೇನಾದ್ರೂ ಕೊಂಚ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಪಾರ್ಡನ್ ಮಾಡಿ ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಈ ಯಥಾರ್ಥ ಜ್ಞಾನವನ್ನು ನಾವು ಡೆವಲಪ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ನು ಅಪರೋಕ್ಷದ ಬಗ್ಗೆ ಮಾತನಾಡಕ್ಕೆ ನಮಗೇನು ಹಕ್ಕಿದೆ? ಬೇಸಿಕ್ ಫೌಂಡೇಶನ್ ಇಲ್ಲದೆ ಮನೆ ಕಟ್ಟಿದಾಗ ಆಗತ್ತಷ್ಟೇ. ಈ ಅಹಂ ಬ್ರಹ್ಮೋಸ್ಮಿ ಅನ್ನೋದು, ತತ್ವಮಸಿ ಅನ್ನೋದು ಫೌಂಡೇಶನ್ ಇಲ್ಲದೆ ಬಿಲ್ಡಿಂಗ್ ಕಟ್ಟಿದ್ರೆ ಎಷ್ಟು ಭದ್ರವಾಗಿರ್ತದೋ ಹಾಗೆ. ಅದಕ್ಕೋಸ್ಕರವಾಗಿ ಸನಕಾದಿಗಳಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಸಂಖ್ಯಾಶಾಸ್ತ್ರದ ಮುಖಾಂತರವಾಗಿ ಯಥಾರ್ಥ ಜ್ಞಾನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ, ಕರ್ಮಯೋಗವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ, ಅನೇಕ ರಹಸ್ಯ ಪ್ರಮೇಯಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೋಸ್ಕರವಾಗಿ ನಾನು ಇಲ್ಲಿ ಮತ್ತೆ ಇನ್ನೊಮ್ಮೆ ನಿಮ್ಮನ್ನೇ ಕಾಣಿಸ್ಕೊತಾ ಇದ್ದೀನಿ. ಇಡೀ ಯೋಗಕ್ಕೆ ನಾನೇ ಮುಖ್ಯ ಆಶ್ರಯ ಆಗಿದ್ದೀನಿ. ನಾನು ಸಗುಣನೂ ಹೌದು, ನಿರ್ಗುಣನೂ ಹೌದು, ನಿರಪೇಕ್ಷನೂ ಹೌದು, ಅಪೇಕ್ಷಿತನೂ ಹೌದು. ಆದರೆ ನಾನು ನಿಮಗೆ ಅನಿಮಿತ್ತ ಬಂಧು. ಅನಿಮಿತ್ತ ಬಂಧು ಆದ ಕ್ಷಣಕ್ಕೆ ನಾನು ನೀನು ಸಮನಲ್ಲ. ನೀನು ನಿರ್ಲಿಪ್ತತೆಯನ್ನ ಕಾಯ್ಕೋ, ನನ್ನ ಸರ್ವೋತ್ತಮತ್ವವನ್ನು ಅಂಗೀಕಾರ ಮಾಡು. ಈ ರೀತಿ ಉಪಾಸನೆ ಮಾಡುವವರು ಯಾರಿದ್ದಾರಾ ಅಂದ್ರೆ ಅವರ ಬೆಸ್ಟ್ ಎಕ್ಸಾಂಪಲ್ ತನ್ನ ಮಗನನ್ನೇ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಈ ರೀತಿ ಉಪಾಸನೆ ಮಾಡ್ತಾ ಇದ್ದಾರೆ, ಮುಕ್ತ ಬ್ರಹ್ಮರು ಈ ರೀತಿ ಉಪಾಸನೆ ಮಾಡ್ತಾ ಇದ್ದಾರೆ. ಉದ್ದವ, ನಾನು ಸನಕಾದಿಗಳಿಗೂ ಇದನ್ನೇ ಹೇಳಿದೆ, ನಿನಗೂ ಇದನ್ನೇ ಹೇಳ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ನನ್ನನ್ನು ಕೊಂಡಾಡಿ ಪೂಜಿಸ್ತಾ ಇದ್ದಾರೆ. ತದನಂತರದಲ್ಲಿ ನಾನು ವೈಕುಂಠದಲ್ಲಿ ವಿರಾಜ ಮಾಡಲಿಕ್ಕೆ ಹೋಗ್ತೀನಿ. ಆವಾಗ ಕೃಷ್ಣ, ನಾನು ಇನ್ನೊಂದು 4 ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಹೇಳ್ಬಿಡಪ್ಪ ಅಂದ. ಆಗ್ಲಪ್ಪ, ನೀನೇನು ಪ್ರಶ್ನೆ ಬೇಕಾದರೂ ಕೇಳು, ಹೇಳ್ತೀನಿ ಅಂದ. ಋಷಿಗಳು ಶ್ರೇಯಸ್ಸಾಧನೆಗೆ ಅನೇಕ ಧರ್ಮಗಳನ್ನು ಹೇಳಿದ್ದಾರೆ. ನೀನು ಬರೀ ಭಕ್ತಿಯೋಗ ಒಂದೇ ಸಾಧನೆ ಅಂತ ನೀ ಹೇಳ್ತಾ ಇದ್ದಿ. ಹಾಗಾದರೆ ಮುನಿಗಳ ಮತಕ್ಕೇನು ಗತಿ? ಶ್ರೇಯಸ್ಸಾಧನೆ ಮತ್ತೆ ಶ್ರೇಯಸ್ಸಿಗೋಸ್ಕರವಾಗಿ ಧರ್ಮಗಳನ್ನು ಪರಿಪಾಲನೆ ಮಾಡಬೇಕು ಅಂತ ಅವರ ಕಂಟೆನ್ಷನ್ನು. ಆದರೆ ನೀನು ಹೇಳ್ತಾ ಇದ್ದಿ ಭಕ್ತಿಯೋಗ ಒಂದೇ ಸಾಕು ಅಂತ ಹೇಳ್ತಾ ಇದ್ದಿ. ಭಕ್ತಿಯೋಗ ಅಂತಾನೆ ಕೃಷ್ಣ ಅರ್ಜುನನಿಗೆ ಸಪರೇಟಾಗಿ ಉಪದೇಶ ಮಾಡಿದ್ದಾನೆ. ಅದು ಗೀತೆಯೊಳಗೆ ಅದು ಪ್ರಸ್ತಾಪ ಆಗಿದೆ. ಅದನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ದ, ಶ್ರೇಯ ಸಾಧನೆ ಯಾವುದು ಅಂತಂದ್ರೆ ವೇದೋಕ್ತವಾದದ್ದು.
ವೇದೋಕ್ತವಾದ ಅಂದ್ರೇನು, ಪುರಾಣ, ವೇದಗಳು, ದಶೋಪನಿಷತ್ ಇವೆಲ್ಲವೂ ಕೂಡ ನನಗೆ ತುಂಬ ಶ್ರೇಯಸ್ಸಾಗಿದ್ದು, ನನಗೆ ತುಂಬ ಬೇಕಾದದ್ದು. ಏಕೆ? ಅದೆಲ್ಲ ಅಪೌರುಷೇಯ ವಾಕ್ಯಗಳು. ಇದೆಲ್ಲವೂ ಕೂಡ ಶ್ರೇಯಸ್ಸಾಧನೆ. ಅದನ್ನು ನೀ ನಂಬ್ತು ಅಂತಾದರೆ ನನಗೂ ವೇದಕ್ಕೂ ಯಾವ ಭಿನ್ನಾಭಿಪ್ರಾಯ ಮತವಿಲ್ಲ. ಅರ್ಥ ಆಯ್ತಲ್ಲ? ಇದನ್ನು ಮತ್ತೆ ನಾಳೆ ಮುಂದುವರಿಸ್ತೀನಿ ಅಂತಂದ ಕೃಷ್ಣ. ಉದ್ದವರು ಆಗ್ಲಪ್ಪ ಅಂತಂದ್ರು. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಷಾರ್ಪಣ.